ರಕ್ಷಣೆಗೆ ಮುಂದಾದಂತಹ ಗೋರಕ್ಷಕರ ಮೇಲೆ ಹಲ್ಲೆ ಆದಂತಹ ಘಟನೆಯೊಂದು ಚಿಕ್ಕಬಳ್ಳಾಪುರದಲ್ಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಾದಂತಹ ಘಟನೆ ಇದು. ಗೋರಕ್ಷಕರ ಮೇಲೆ ಹಲ್ಲೆಯ ಆರೋಪ ಕೇಳಿ ಬಂದಿದೆ. 2 ಕಾರುಗಳನ್ನು ಜಖಂಗೊಳಿಸಿ ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಇದೆ. ಅಕ್ರಮ ಗೋಸಾಗಾಟ ನಡೆಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅದನ್ನು ತಡೆಯುವಂತಹ ಕೆಲಸ ಆಗುತ್ತೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ ಗ್ರಾಮದ ಬಳಿ ಘಟನೆ ನಡೆದಿದೆ. ಕಲ್ಲು, ಬ್ಯಾಟು, ದೊಣ್ಣೆ, ರಾಡು, ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವಂತಹ ಆರೋಪ. ಹಲ್ಲೆಗೊಳಗಾದರೂ ಕೂಡ ಹಸುಗಳ ಲಾರಿಯನ್ನ ಗೋರಕ್ಷಕರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಘಟನೆ ಇದು. 2 ಕಾರುಗಳನ್ನು ಜಖಂಗೊಳಿಸಿ ಹಲ್ಲೆ ಮಾಡಿರುವಂತಹ ಆರೋಪ. ಅಕ್ರಮವಾಗಿ ಗೋ ಸಾಗಾಟ ಆಗ್ತಾ ಇರುತ್ತೆ. ಅದನ್ನು ತಡಿಬೇಕು ಅಂತ ಹೇಳಿ ಕಾರ್ನಲ್ಲಿ ಗೋರಕ್ಷಕರು ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಗೋವನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದವರು ಮಾಡಿದಂತಹ ಹಲ್ಲೆ ಇದಾಗಿದೆ. ಗೋರಕ್ಷಕರು ತೆರಳಿದಂತಹ 2 ಕಾರಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. ಕಾರಿನ ಗ್ಲಾಸು ಸಂಪೂರ್ಣವಾಗಿ ಪೀಸ್ ಆಗಿದೆ. ಈಗ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಆ ಲಾರಿಯನ್ನ ತಡೆ ಹಿಡಿಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದೇ ಲಾರಿಯಲ್ಲಿಯೇ ಅಕ್ರಮವಾಗಿ ಗೋವನ್ನು ಸಾಗಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿಯ ಮೇರೆಗೆ ಗೋರಕ್ಷಕರು ಅದನ್ನು ತಡೆದು ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಗೋರಕ್ಷಣೆಗೆ ಮುಂದಾದವರ ಮೇಲೆ ಈಗ ಹಲ್ಲೆ ಆಗಿದೆ ಅನ್ನುವಂತಹ ಆರೋಪ. ಈಗಾಗಲೇ ಅಕ್ರಮ ಗೋ ಸಾಗಾಣಿಕೆಯನ್ನು ರಾಜ್ಯದಲ್ಲಿ ನಿಷೇಧ ಮಾಡಲಾಗಿದೆ. ಹಂಗಿದ್ದೂ ಕೂಡ ಈ ಲಾರಿಯ ತುಂಬ ಗೋವುಗಳನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ರು. ಅದನ್ನು ಗೋರಕ್ಷಕರು ಹೋಗಿ ತಡೆದಿದ್ದಾರೆ. ಈ ಸಂದರ್ಭದಲ್ಲಿಯೇ ಗೋರಕ್ಷಕರ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗಿತ್ತು ಅಟ್ಯಾಕ್ ಅನ್ನೋದನ್ನು 2 ಕಾರಿನ ಪರಿಸ್ಥಿತಿಯನ್ನು ಗಮನಿಸಿದ್ರೇನೋ ಗೊತ್ತಾಗುತ್ತೆ. ಕಲ್ಲು, ಬ್ಯಾಟು, ದೊಣ್ಣೆ, ಮಾರಕಾಸ್ತ್ರಗಳಿಂದ ಮನಸೋ ಇಚ್ಛೆ ಹಲ್ಲೆಯನ್ನು ನಡೆಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುದ್ದುಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದ್ದುಕೃಷ್ಣ, ಈ ಗೋರಕ್ಷಕರ ಮೇಲೆ ಅಟ್ಯಾಕ್ ಮಾಡಿದವರು ಯಾರು? ಅವರನ್ನೇನಾದರೂ ಸೆರೆ ಹಿಡಿಯುವಂತಹ ಕೆಲಸ ಆಗಿತ್ತಾ? ಏನಾಯ್ತು ಗೋರಕ್ಷಕರು ಗೋವುಗಳನ್ನ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಅಂತ? ಪ್ರೇಮ್, ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 44 ಇದೆ. ಆ ಹೆದ್ದಾರಿ ಮೂಲಕ ನೆರೆಯ ರಾಜ್ಯ ಆಂಧ್ರ ಪ್ರದೇಶ ಇರೋದು. ಹಾಗಾಗಿ ಆಂಧ್ರ ಪ್ರದೇಶದಿಂದ ಬಹುತೇಕ ಕಸಾಯಿಖಾನೆಗೆ ಈ ಗೋವುಗಳನ್ನ ಸಾಗಿಸುವಂತಹ ಮಾಹಿತಿಯನ್ನ ಅರಿತಂತ ಬೆಂಗಳೂರಿನ ಗೋವುಗಳಿಗಾಗಿ ನಾವು ಅನ್ನಂತಹ ಸ್ವಯಂ ಸೇವಕರ ತಂಡ ಏನಿತ್ತು, ಆ ತಂಡದ ಸದಸ್ಯರು ಕಳೆದ ರಾತ್ರಿ ಅಂದ್ರೆ ಇಂದು ಬೆಳಗ್ಗೆ ಮುಂಜಾನೆ 4:15 ಸುಮಾರಿಗೆ ಒಂದು ದೊಡ್ಡದಂತ ಬೃಹತ್ ಕ್ಯಾಂಟರ್ ಲಾರಿಯನ್ನ ಚಿಕ್ಕಬಳ್ಳಾಪುರದ ಆರೋಡು ಬಂಡೆ ಬಳಿ ಅಡ್ಡ ಹಾಕ್ತಾರೆ. ಅದರಲ್ಲಿ 28 ದೇಸಿ ಗೋವಿನ ಹಸುಗಳಿದ್ವು. ಹಾಗಾಗಿ ಇದು ಕಸಾಯಿಖಾನೆಗೆ ಹೋಗ್ತಿದ್ವು ಅನ್ನೋಂತಹ ಮಾಹಿತಿನ ಅರಿತಂತವರು ಅದನ್ನ ತಡೆದು ನಿಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಅದರಲ್ಲಿದ್ದಂತ ಚಾಲಕ ಮತ್ತೆ ಕ್ಲೀನರ್ ಏನಿದ್ರೆ ಆ ಲಾರಿಯನ್ನ ಹೈವೇ ಪಕ್ಕದಲ್ಲೇ ನಿಲ್ಲಿಸ್ಬಿಟ್ಟು ಎಸ್ಕೇಪ್ ಆಗ್ತಿರ್ತಾರೆ. ಆ ಸಂದರ್ಭದಲ್ಲಿ ಏನು ಗೋರಕ್ಷಕರ ಬಂದಿದಂತ ಆ ಇಟಿಯೋಸ್ನ ಕಾರ್ ಏನಿತ್ತು ಮತ್ತೆ ಇನ್ನೊಂದು ಗ್ಲಾನ್ಸಾ ಕಾರ್, 2 ಕಾರುಗಳಲ್ಲಿ ಇವರು 7 ಮಂದಿ ಇದ್ದಂಥದ್ದು ಗೋರಕ್ಷಕರು. ಅವರ ಕಾರುಗಳನ್ನ ನಿಲ್ಲಿಸ್ತಾರೆ. ನಿಲ್ಲಿಸಿದ ಸಂದರ್ಭದಲ್ಲಿ ಹಿಂದ್ಗಡೆಯಿಂದ ಬಂದಂತ ಒಂದು ವರ್ಣಾ ಕಾರು ಅವರ ಕಾರಿಗೆ ಡಿಕ್ಕಿಯನ್ನ ಹೊಡೆಯುತ್ತಂತೆ ಮೊದಲಿಗೆ. ತದನಂತರ ಅದರಲ್ಲಿದ್ದಂಥವ್ರು ಇವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಇವರು ಕೂಡ ಪ್ರತಿರೋಧವನ್ನ ತೋಡಿದಾಗ ವರ್ಣಾ ಕಾರ್ನಲ್ಲಿ ಯಾರು ಅಟ್ಯಾಕ್ ಮಾಡಿದ್ರು ಅವರು ಎಸ್ಕೇಪ್ ಆಗ್ತಾರೆ. ತದನಂತರ ಈ ಒಂದು ಮಾಹಿತಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಗೂ ಕೂಡ ಸಿಗುತ್ತೆ. ಹಾಗಾಗಿ ಸ್ಥಳಕ್ಕೆ ಹೋಗಿ ಈಗ ಏನು ಹಸುಗಳು ಗೋವುಗಳಿದ್ದಂತ ಒಂದು ಕ್ಯಾಂಟರ್ ದೊಡ್ಡದಂತ ವಾಹನವನ್ನ ವಶಕ್ಕೆ ಪಡೆದರೆ ಅದರಲ್ಲಿ 28 ಗೋವಿನ ಹಸುಗಳಿತ್ತು. ಅದನ್ನ ಗೋಶಾಲೆಗೆ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಗೋರಕ್ಷಕರೇನಿದ್ದಾರೆ ಅವರು ಕೂಡ ಈಗ 7 ಮಂದಿ ಇದ್ದಾರೆ. ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳ ಇರುವಂತ ಅವರಿಗೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ದೂರನ್ನ ದಾಖಲಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಘಟನೆಯಲ್ಲಿ ಮತ್ತೊಂದು ಘಟನೆ ಆಗಿದೆ. ಏನಂತಂದ್ರೆ ಈ ಗೋರಕ್ಷಕರ ಮೇಲೆ ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಅವ್ರು ನಿಲ್ಲಿಸಿದಾಗ ಮತ್ತೊಂದು ಕಡೆ ಹಿಂದ್ಗಡೆಯಿಂದ ಮತ್ತೊಂದು ಸ್ಕಾರ್ಪಿಯೋ ಕಾರ್ ಅಂದ್ರೆ ಯಾರೋ ಬೇರೆ ಅದಕ್ಕೆ ಘಟನೆಗೆ ಸಂಬಂಧಪಟ್ಟದವರ ಕಾರ್ ಬರುತ್ತೆ. ಏನೋ ಅಪಘಾತ ಆಗಿದೆ ಅಂತ ನಿಲ್ಲಿಸಿ ಅವ್ರನ್ನ ಮಾತಾಡ್ಸಿಕಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ತಪ್ಪು ಗ್ರಹಿಕೆಯಿಂದ ಗೋರಕ್ಷಕರು ಮತ್ತೆ ಅವರ ಇಬ್ಬರ ಮಧ್ಯೆ ಕೂಡ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಆ ಸ್ಕಾರ್ಪಿಯೋ ಕಾರು ಕೂಡ ಘಟನೆಯಲ್ಲಿ ಜಖಮ್ ಆಗಿರುವಂತದ್ದು. ಹೀಗಾಗಿ 2 ಪ್ರತ್ಯೇಕ ಪ್ರಕರಣಗಳು ಈಗ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.